ಆದರೆ ಇವತ್ತು ನಾನು ಹೊರಡಬೇಕಾಗಿತ್ತು, ಅದಕ್ಕೋಸ್ಕರ ನಾರಾಯಣಸ್ವಾಮಿ ಅವ್ರನ್ನ ಕ್ಷಮೆ ಕೇಳ್ತಾ ನಾನು ಮಾತಾಡ್ತೀನಿ. ನನಗೆ ಇಲ್ಲಿ ಮಾತಾಡೋ ಹಕ್ಕು ಜಾಸ್ತಿ ಇದೆ. ಕಾರಣ ಇಷ್ಟೇ, ನಾನು ನೋಡಿದಂಥ ಯಾವತ್ತೂ ಒಂದು ನಿರ್ದೇಶಕನಿಗೆ ಮೊದಲನೇ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಕರೀತಾರೆ. ಅಂತಹ ಒಂದು ನಿರ್ದೇಶನವನ್ನು, ಜವಾಬ್ದಾರಿಯನ್ನು ಯಾವ ರೀತಿ ಹೊತ್ತಿದ್ದಾರೆ ಅಂತ ದಿನೇಶ್ ಬಾಬು ಬಗ್ಗೆ ನಾವು ಹೇಳೋ ಅಗತ್ಯನೇ ಇಲ್ಲ. ಅವ್ರಿಗೆ ಸಿನಿಮಾಟೋಗ್ರಾಫರ್ ಅವರು ತಮಿಳ್ನಾಡಲ್ಲಿ ಕೋಕಿಲಾ ಮೋಹನ್ ಜೊತೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಆಗಲೇ ಪರಿಚಯ ಆಗಿತ್ತು ದಿನೇಶ್ ಬಾಬು ಹಾಗೂ ಸುಹಾಸಿನಿ ಅವ್ರ ಜೊತೆ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ದಿನೇಶ್ ಬಾಬು ಪರಿಚಯ ಆಗಿ ಕನ್ನಡಕ್ಕೆ ಬಂದ ತಕ್ಷಣ ಅವರು ಅನೇಕ ಉತ್ತಮವಾದ ಸಿನಿಮಾಗಳನ್ನ ಕೊಡ್ತಾ ಹೋದರು. ಅದು ವಿಷ್ಣುವರ್ಧನ್ ಜೊತೆ ಮಾಡಿದಂಥ ಸುಪ್ರಭಾತ ಇರ್ಬೋದು, ಲಾಲಿ ಇರ್ಬೋದು, ರಮೇಶ್ ಅರವಿಂದ್ ಜೊತೆ ಮಾಡಿದಂಥ ಅಮೃತ ವರ್ಷಿಣಿ ಇರ್ಬೋದು, ಅನಂತ್ ನಾಗ್ ಜೊತೆ ನಾನೇನೂ ಮಾಡಲಿಲ್ಲ ಅನ್ನುವ ಒಂದು ಕಾಮಿಡಿ ಸಿನಿಮಾ ಆಗಿರ್ಬೋದು, ಹೆಂಡತಿಗೆ ಹೇಳ್ಬೇಡಿ ಅದು ಕೂಡ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಕಾಶಿನಾಥ್ ಮಾಡಿದಂತ ಕಾಣುತ್ತೆ, ಸಂಕೇತ್ ಕಾಶಿ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ಅವ್ರ ಜೊತೆ ಕೆಲಸ ಮಾಡುವಾಗ ನಾವು ಕಲಿಯೋದು ತುಂಬ ಇರುತ್ತೆ. ಅವರ ಶ್ರದ್ಧೆ ಎಷ್ಟಿರ್ತಂದರೆ ಬೆಳಗಿನ ಜಾವ 5 ಗಂಟೆಗೆ ರೆಡಿ ಇರಬೇಕು ಆರ್ಟಿಸ್ಟು. ಆ ರೀತಿ ಕೆಲಸ ಮಾಡುವಂಥ ಒಂದು ಪ್ರತಿಭೆ. 5 ಗಂಟೆಗೆಲ್ಲ ಬೆಳಗಿನ ಜಾವ. ಹೌದಪ್ಪ, ಅದನ್ನೇ ಹೇಳ್ತಾ ಇದ್ದು. ಇವತ್ತು ಆ ಒಂದು ಥರದ ಕೆಲಸ ಮಾಡೋಲ್ಲ ಕಮ್ಮಿ ಆಗಿಬಿಟ್ಟಿದ್ದಾರೆ. ಇವತ್ತು ಸಿನಿಮಾ ರಂಗ, ಕನ್ನಡ ಸಿನಿಮಾಗಳ ಅನೇಕ ಸಿನಿಮಾಗಳು ಬಿಡುಗಡೆ ಆಗುತ್ತೆ, 1 ಶೋ 2 ಶೋಗಳನ್ನ ತೆಗೆದು ಬಿಡ್ತಾರೆ ಪಿಕ್ಚರ್ನ. ಈ ರೀತಿಯಾದ ಒಂದು ನೋವನ್ನು ನಾವು ಪ್ರತಿದಿನ ನಮ್ಮ ಚೇಂಬರಲ್ಲಿ ಎದುರಿಸ್ತಾ ಇದ್ದೀವಿ. ಆದರೆ ಇವತ್ತು ಈ 2 ಸಿನಿಮಾದ ಟ್ರೈಲರ್ ನೋಡ್ತಾ ಇದ್ದಾಗ ಉತ್ತರನೇ ಒಂಥರ ಇತ್ತು, ಅಭ್ಯಂಜನನೇ ಒಂಥರ ಇತ್ತು. ನೀವು ನೋಡ್ಬೋದು ಆ ಸಿನಿಮಾಗಳ ಒಂದು ಏನು ಮೇಕಿಂಗ್ ಇದೆಯಲ್ಲ, ಅದರಲ್ಲೇ ಗೊತ್ತಾಗತ್ತೆ ಎಷ್ಟು ಡೀಪಾಗಿ ಸ್ಟಡಿ ಮಾಡಿ ಒಂದೊಂದನ್ನು ಫ್ರೇಮ್ ಬೈ ಫ್ರೇಮ್ ಚೆನ್ನಾಗಿ ಮಾಡಿರೋಂಥ ನನ್ನ ಆತ್ಮೀಯ ಗೆಳೆಯ ಹಾಗೂ ನಿರ್ದೇಶಕ ದಿನೇಶ್ ಬಾಬುಗೆ ಒಂದು ದೊಡ್ಡ ಸಲಾಮ್. ನಮ್ಮ ನಂಟು ಇಲ್ಲಿವರೆಗೂ ಕರ್ಕೊಂಡ್ಬಂದು ಕೂರಿಸಿದೆ ಇವತ್ತು ನನಗೆ. ಅವ್ರು ಎಂತೆಂಥ ಆ್ಯಕ್ಟರ್ಗಳಿಗೆ ಆ್ಯಕ್ಷನ್ ಕಟ್ ಹೇಳಿದ್ದಾರೆ, ಅಂಥದ್ರಲ್ಲಿ ಅವ್ರ ಸಿನಿಮಾಗಳಲ್ಲಿ ನಾವುಗಳು ಆ್ಯಕ್ಟ್ ಮಾಡಿದ್ದೀವಿ ಅಂದರೆ ಅದು ನಮ್ಮ ಅದೃಷ್ಟ. ಈ ಸಿನಿಮಾ ಅಂತೂ ರೆಕಾರ್ಡ್ ಮೇಲೆ ರೆಕಾರ್ಡು. ಈ ಸಿನಿಮಾ ನಿರ್ಮಾಪಕರು ಒಬ್ಬರೇ, ಇದಕ್ಕೆ ನಿರ್ದೇಶಕರು ಒಬ್ಬರೇ. ಅದು ಕಾಕತಾಳೀಯನ ಏನೋ ಗೊತ್ತಿಲ್ಲ, 2 ಸಿನಿಮಾಗೆ ನಾನೇ ಲೀಡ್ ರೋಲಲ್ಲಿ ಮಾಡಿದ್ದೀನಿ. ಸೊ ಅದೃಷ್ಟ ನೀವು ಹೇಳಿದಾಗೆ. ಏನು ಹೇಳೋಣ, ಆಸ್ ಅನ್ ಆ್ಯಕ್ಟರ್ ನಮಗೊಂದು ಭ್ರಮೆ ಇರುತ್ತೆ, ನಾನು ಮಾಡ್ತಾ ಇರೋದು ಕರೆಕ್ಟು ಅಂತ. ಅದನ್ನ ಕರೆಕ್ಟ್ ಮಾಡೋ ನಿರ್ದೇಶಕರಲ್ಲಿ ಕೆಲವರೇ ಇದ್ರೆ ನಾನು ಇವತ್ತರೆಗೂ ಆ ಒಂದು ವಿಷಯಕ್ಕೆ ನಾನು ತಲೆಬಾಗಬೇಕು ಅಂದ್ರೆ ಬಾಬು ಸರ್ಗೆ ಇಲ್ಲ. ಅವರು ಅದು ಏನಕ್ಕೆ ತಪ್ಪು ಅಂತ ಕರೆಕ್ಷನ್ ಮಾಡಿದಾಗ ನಮಗೆ ರಿಯಲೈಸ್ ಆಗುತ್ತೆ ವೇರ್ ಐ ವೆಂಟ್ ರಾಂಗ್ ಅಂತ. ಸೊ ಈ ಒಂದು ವಿಷಯದಲ್ಲಿ ನನಗೆ ಇಷ್ಟೊಂದು ಸಿನಿಮಾಗಳು ಮಾಡ್ಬಿಟ್ಟೆ ಅವ್ರ ಜೊತೆ, ಅದೊಂದು ಅದೃಷ್ಟ. ಆಮೇಲೆ ಬಾಬು ಸರ್ ಸಿನಿಮಾಗಳು ಮಾಡಿದ್ದಾರೆ, ಆಸ್ ಯು ನೋ, ಸಿನಿಮಾಟೋಗ್ರಾಫರ್ ಆಗಿ ಮಾಡಿದ್ದಾರೆ, ನಿರ್ದೇಶಕರಾಗಿ ಮಾಡಿದ್ದಾರೆ, ಅಂಡ್ ಒನ್ ಆಫ್ ದ ಬೆಸ್ಟ್ ಸ್ಟೋರಿ ರೈಟರ್. ಅವ್ರು ಮಾಡಿದ ಸಿನಿಮಾಗಳು ಏನು ಅಂದ್ರೆ ಎಷ್ಟೋ ಸ್ಟೋರಿಗಳು ಅವರೇ ಬರ್ತಿದ್ದಾರೆ, ಸೀರಿಯಲ್ ಕೂಡ ಮಾಡಿದ್ದಾರೆ. ನನ್ನ ಅದೃಷ್ಟ ಏನಂದ್ರೆ ನಾನು ಒಂದು ಶಾರ್ಟ್ ಫಿಲ್ಮ್ ನ ಪ್ರೊಡ್ಯೂಸ್ ಮಾಡಿದೆ. ಬಾಬು ಸರ್ ಹೇಳಿದ ಸ್ಟೋರಿ ನನಗೆ ಅಂತ ಒಂದು ಶಾರ್ಟ್ ಫಿಲ್ಮ್ ಕೂಡ ಡೈರೆಕ್ಟ್ ಮಾಡಿಕೊಟ್ಟಿದ್ದಾರೆ. ಸೊ ಆ ಒಂದು ವಿಷಯದಲ್ಲಿ ಐ ಆಮ್ ವೆರಿ ಲಕ್ಕಿ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಬಾಬು ಸರ್. ದ ಲೆಸನ್ ಅನ್ನೋ ಒಂದು ಶಾರ್ಟ್ ಸಿನಿಮಾನ ನನಗೆ ಡೈರೆಕ್ಟ್ ಮಾಡಿಕೊಟ್ರು ಸರ್. ಅಂಡ್ ನಿರ್ಮಾಪಕರು ನಾಗೇಶ್ವರ ರಾವ್ ಸರ್, ನಾಗರಾಜ್ ಶಾಂಡಿಲ್ಯ ಸರ್, ಮಂಜುನಾಥ್ ಸರ್. ನಾಗೇಶ್ವರ ರಾವ್ ಸರ್ದು 2 ಸಿನಿಮಾಗೆ ನಾನು ಮಾಡಿದ್ದೀನಿ. ಇದಕ್ಕೆ ಮುಂಚೆ ಅದನ್ನೇ ಹೇಳ್ತಾರೆ. ಇದಕ್ಕೆ ಮುಂಚೆ ಸಂಜೆಯಲ್ಲಿ ಅರಳಿದ ಹೂ ಅನ್ನೋ ಒಂದು ಸಿನಿಮಾ ಕೂಡ ನನ್ನನ್ನೇ ಲೀಡ್ ಆಗಿ ತಗೊಂಡ್ರು MD ಕೌಶಿಕ್ ಅವರು ನಿರ್ದೇಶನದಲ್ಲಿ. ಸೊ ಕಲಾವಿದರಿಗೆ ಅವಕಾಶ ಸಿಗುತ್ತೆ. ನಾನು ಇದನ್ನ ಯಾವಾಗಲೂ ಹೇಳ್ತೀನಿ, ಕಲಾವಿದರಿಗೆ ಅವಕಾಶ ಸಿಗುತ್ತೆ. ಕಲಾವಿದ ಅಂದಮೇಲೆ ಒಬ್ರಲ್ಲ ಒಬ್ರು ಪರಿಚಯ ಆಗ್ತಾರೆ. ಬಟ್ ಪರಿಚಯ ಆದಂತ ನಿರ್ದೇಶಕರು, ನಿರ್ಮಾಪಕರು ನಮ್ಮನ್ನ ರಿಪೀಟ್ ಮಾಡಿದಾಗ ನಾವು ಬದುಕಿದ್ದಕ್ಕೂ ಸಾರ್ಥಕ ಅನ್ಸುತ್ತೆ. ಸೊ ಆ ಒಂದು ವಿಷಯದಲ್ಲಿ ನಾನು ಲಕ್ಕಿ ಅಂತ ಹೇಳ್ಬೋದು. ಧನ್ಯವಾದಗಳು. ಎಲ್ಲಾ ಸಿನಿಮಾ ಸಮಾಜಕ್ಕೆ ಒಂದು ಪಾಠನೇ ಹೇಳ್ಬೇಕು ಅಂತೇನಿಲ್ಲ. ಎಂಟರ್ಟೈನ್ಮೆಂಟ್ ಆಗಿ ನೋಡ್ಬೇಕು. ಆದ್ರೆ ಕೆಲವು ಸಿನಿಮಾಗಳು ಇದು ಈ 2 ಸಿನಿಮಾ ಒಂದಂತೂ ಹೇಳಬಲ್ಲೆ ನಾನು, 2 ಸಿನಿಮಾ ನೋಡಿದ್ಮೇಲೆ ಕಾಡುತ್ತೆ ನಮಗೆ. ಥಾಟ್ ಪ್ರೊವೋಕಿಂಗ್, ನೀವು ಹೇಳಿದಾಗೆ ರಿಯಲಿ ಥಾಟ್ ಪ್ರೊವೋಕಿಂಗ್. 2 ಸಿನಿಮಾಲಿ ನನ್ನ ಪಾತ್ರಗಳು 2 ಟೋಟಲಿ ಡಿಫ್ರೆಂಟ್ ಶೇಡ್ಸ್. ಒಂದು ಯುಥೇನೇಷಿಯಾ ಬಗ್ಗೆ, ದಯಾಮರಣದ ಬಗ್ಗೆ, ಇನ್ನೊಂದು ಕೋರ್ಟ್ ಕಟ್ಕಟ ತನಕ ಬಂದು ನಿಲ್ಲಿಸ್ಬಿಡುತ್ತೆ, ಕಾರಣಾಂತರಗಳಿಂದ ಕಟ್ಕಟ ತನಕ ಬಂದು ನಿಲ್ಲಿಸ್ಬಿಡುತ್ತೆ. ಆಯ್ತು, ಹೆಂಡತಿನ ಕಳ್ಕೊಂತೀನಿ, ಮಗುನ ಉಳಿಸ್ಕೊಂತೀನಿ ಅಂದ್ರೆ ಮಗುನ ಉಳಿಸ್ಕೊಳಕ್ ಆಗದಂತ ಒಬ್ಬ ಅಪ್ಪನ ಅಸಹಾಯಕ ಅಪ್ಪನ ಪಾತ್ರ ಉತ್ತರಲ್ಲಿ. ಸೊ 2 ಸಿನಿಮಾ 2 ಡಿಫ್ರೆಂಟ್, ಟೋಟಲಿ ಡಿಫ್ರೆಂಟ್ ಶೇಡ್ಸ್. ಅಂಡ್ ಆಸ್ ಐ ಸೆಡ್, ಐ ಆಮ್ ಲಕ್ಕಿ. ಬಾಬು ಸರ್ ನನ್ನೇ ಚೂಸ್ ಮಾಡಿದ್ರಿ ಸಿನಿಮಾಗೆ. ಜಾಸ್ತಿ ರಿವೀಲ್ ಮಾಡೋದು ಬೇಡ. ಸ್ಟೋರಿ ಡೈರೆಕ್ಟರು, ಒಬ್ಬರೇ ಪ್ರೊಡ್ಯೂಸರು, ಒಂದೇ ಬ್ಯಾನರು, ಇದೇ ಮೊದಲ ಬಾರಿಗೆ ರಿಲೀಸ್ ಆಗ್ತಾ ಇದೆ. ಈ ಪಿಕ್ಚರ್ ಮಾತಾಡೋದು ನನ್ನ ಹತ್ರ ಏನಿರೋದಿಲ್ಲ, ಪಬ್ಲಿಕ್ಗೆ ಹೇಳಿ ನಮ್ಮನ್ನು ಕಾಪಾಡ್ತಾರೆ, ಪಬ್ಲಿಕ್ಗೆ ಹೇಳಬೇಕು. ಥ್ಯಾಂಕ್ ಯು. ಮಾಡೋಂಥ ಒಂದು ಸೌಭಾಗ್ಯ ಇವತ್ತು
ಈ ಒಂದು ವೇದಿಕೆ ಮೇಲೆ ಸಿಕ್ಕಿದೆ, ತುಂಬ ಖುಷಿ ಆಗ್ತಾ ಇದೆ. ಈ ಚಿತ್ರದ ನಿರ್ದೇಶಕರ ಬಗ್ಗೆ ನಾನು ಹೇಳ್ಬೇಕಾಗಿಲ್ಲ, ಅವರು ಒಂದು ಹುಲ್ಕಡ್ಡಿನ ಕೂಡ ಆ್ಯಕ್ಟ್ ಮಾಡಿಸೋಂಥ ಒಂದು ಕೆಪಾಸಿಟಿ ಇರ್ತಕ್ಕಂಥ ನಮ್ಮ ದಿನೇಶ್ ಬಾಬು ಸರ್ ಅವರು ಎಷ್ಟೋ ನಮ್ಮ ಕನ್ನಡ ಚಿತ್ರಗಳನ್ನ ಮಾಡಿ ತೋರಿಸಿದ್ದಾರೆ. ಈ ಚಿತ್ರನ 2 ಚಿತ್ರಗಳು ಡೈರೆಕ್ಷನ್ ಮಾಡಿ ಮತ್ತು ಎರಡು ಚಿತ್ರಗಳ ನಿರ್ಮಾಪಕರು ಒಬ್ಬರೇ ಆಗಿ ವಿಶೇಷವಾಗಿ ಈ ಒಂದು 2 ಚಿತ್ರದ ಟ್ರೈಲರ್ಗಳನ್ನ ರಿಲೀಸ್ ಮಾಡಿ ಇವತ್ತು ನಮ್ಮನ್ನು ಕರೆಸಿ ಈ ಜಾಗದಲ್ಲಿ ಕೂರಿಸಿ ಎಲ್ಲರೂ ಈ ಚಿತ್ರದ ನೋಡಿ ಆನಂದಿಸಿ ಅಂತ ಹೇಳಲಿಕ್ಕೆ ಹೇಳಿದ್ದಾರೆ. ಖಂಡಿತ ಒಳ್ಳೆಯದಾಗುತ್ತೆ. ಅವರು ಒಳ್ಳೆ ನಿರ್ದೇಶಕರ ಕೈಗೆ ಸಿಕ್ಕಿದ್ದಾರೆ, ಒಳ್ಳೆ ನಿರ್ದೇಶನ ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಚಿತ್ರದಲ್ಲಿ ನಟಿಸಿದಂಥ ನಾಯಕ ನಾಯಕಿ ಹಾಗೂ ಎಲ್ಲ ಇತರ ಕಲಾವಿದರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಒಂದು ಬೆಸ್ಟ್ ವಿಶಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆಯದಾಗಲಿ. ಮತ್ತು ಈ ಚಿತ್ರದ ಒಂದು ಹಂಚಿಕೆಯನ್ನು ತಗೊಂಡಿರ್ತಕ್ಕಂಥ ಒಂದು ವಿತರಕರು ಕೂಡ ಧೈರ್ಯ ಮಾಡಿ ಒಂದೇ ದಿವಸ 2 ಚಿತ್ರಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ತುಂಬ ಅದ್ಭುತವಾದ ಅವರ ಒಂದು ಸಾಹಸಕ್ಕೆ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ. ಒಳ್ಳೆಯದಾಗಲಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೊಳ್ಳೆ ಚಿತ್ರಗಳನ್ನ ತೆಗೆಯುವಂಥ ಒಂದು ಭಾಗ್ಯ ನಮ್ಮ ನಾಗೇಶ್ವರ ನಿರ್ಮಾಪಕರು ಮತ್ತು ಅವರ ಸಹಪಾಠಿಗಳಿಗೂ ಸಿಕ್ಕಲಿ. ಮತ್ತು ಹಾಗೆ ನಮ್ಮ ತಾರಾ ಮೇಡಮ್ ಇದ್ದಾರೆ, ದಿನೇಶ್ ಬಾಬು ಸರ್ ಇದ್ದಾರೆ, ಇನ್ನು ಎಲ್ಲರ ಹೆಸರು ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ. ಎಲ್ಲರಿಗೂ ಶುಭವಾಗಲಿ. ಹಾಗೆ ನಮ್ಮ ಕ್ಯಾಮರಾಮ್ಯಾನ್ ಸರ್ ಜೆ ಕೃಷ್ಣ ಸರ್ ಕೂತಿದ್ದಾರೆ, ಅವ್ರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ, ಮುಖ್ಯವಾಗಿ ಈ ಮಾಧ್ಯಮದ ಮಿತ್ರರಿಗೆ ಈ ಮೂಲಕ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ, ಮತ್ತು ಈ ಚಿತ್ರದ ಎಲ್ಲ ಥರದಲ್ಲೂ ಒಳ್ಳೆಯದಾಗಲಿ, ಬೆಸ್ಟ್ ವಿಶೇಷ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಕರ್ನಾಟಕ. ಅವರು ಮತ್ತು ನಮ್ಮ ನಾಯಕ ನಟರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಗೊತ್ತಿಲ್ಲ ನನಗೆ, ಉತ್ತರದ ಮಾತ್ರ ಟ್ರೈಲರ್ ರಿಲೀಸ್ ಅಂತ ಗೊತ್ತಾಗಿದ್ದು. ಆದರೆ ನಿನ್ನೆ ನಾಗೇಶ್ವರ ಫೋನ್ ಮಾಡಿ, ಇಲ್ಲ ನಂದು ಇನ್ನೊಂದು ಸಿನಿಮಾದು ಕೂಡ ಟ್ರೈಲರ್ ಇದೆ. ಇನ್ನೊಂದು ಸಿನಿಮಾನ ಅದು ಯಾವಾಗ ರಿಲೀಸು? ಅದು ಅವತ್ತೇ ರಿಲೀಸು. ಅದ್ಯಾರು ಡೈರೆಕ್ಟ್ರು? ಅದು ದಿನೇಶ್ ಬಾಬು ಡೈರೆಕ್ಟ್ರು. ಹೆಂಗಯ್ಯ, ಎಷ್ಟು ಸಿನಿಮಾ ಮಾಡಿದ್ದೀನಿ ನನಗೆ. ಇಲ್ಲಿ ಬಂದ್ಮೇಲೆ ದಿವ್ಯಾ ನೀನು ಹೇಳ್ದಾಗಲೇ ಗೊತ್ತಿದ್ದು ಅವನು 27 ಸಿನಿಮಾ ಮಾಡಿದ್ದಾನೆ ಅಂತ. ನನಗೆ ಯಾವುದು ಒಂದೇ ಒಂದು ಗೊತ್ತಿತ್ತು, ವಿಜಯ ರಾಘವೇಂದ್ರನು ರಕ್ಷಿತಾ ಮಾಡಿರೋ ಒಂದು ಸಿನಿಮಾ. ಅದಾದ್ಮೇಲೆ ಇದೇ ಸಿನಿಮಾ ಅನ್ಕೊಂಡಿದ್ದೆ ನಾನು. ಇದು 27 ಸಿನಿಮಾ ಮಧ್ಯದಲ್ಲಿ ಗ್ಯಾಪಲ್ಲಿ ಏನೇನು ಮಾಡಿದೆಯಪ್ಪ ನೀನು? ನಾಗೇಶ್ವರ ಅವ್ರ ಬಗ್ಗೆ ಫಸ್ಟ್ ನಿರ್ಮಾಪಕರ ಅನ್ನದಾತರ ಅವ್ರ ಬಗ್ಗೆ ಹೇಳ್ತೀನಿ. ಯಾಕಂದ್ರೆ ಅವರು ಅದೇ ದಿವ್ಯಾ ಆಗಾಗ ಹೇಳ್ತಿದ್ಲು ವಿಗ್ ನಾಗೇಶ್ವರರಾವ್ ಅಂತ. ನಮಗೆ ಮೇಕಪ್ ಎಷ್ಟು ಮುಖ್ಯನೋ, ರಾಮಣ್ಣ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಾಗೇಶ್ವರರಾವ್ ಅವರು ಕೊಡುವಂಥ ಕೇಶವಿನ್ಯಾಸ. ಅಂದರೆ ಆತ ಬರೀ ಕೇಶವಿನ್ಯಾಸ ಅಲ್ಲದೆ ಜೊತೆಗೆ ತನ್ನ ಒಂದು ರೀತಿ ವ್ಯಾಪಾರ ತನ್ನ ಕುಟುಂಬದವ್ರಿಗೂ ಮಕ್ಕಳಿಗೂ ಜೊತೆ ಹೇಳ್ಕೊಡೋ ಜೊತೆಗೆ ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದು ತಾನು ತೊಡಗಿಸ್ಕೊಂಡಿದ್ದು, ಮತ್ತೆ ಅದರ ಆಗು ಹೋಗುಗಳನ್ನು ನೋಡಿಕೊಂಡು, ಮತ್ತೆ ಎಲ್ಲ ದೊಡ್ಡ ಹೀರೋಗಳಿಂದ ಹಿಡಿದು ಈಗ ಬರುವ ಕಲಾವಿದರಿಗೂ ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಅವರು ಪ್ರೊಡ್ಯೂಸ್ ಮಾಡ್ತಿರೋದಿದೆಯಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋದು ಇದೆ ಅನ್ಸುತ್ತೆ. ಚಿತ್ರರಂಗದಿಂದನೇ ಗಳಿಸಿದ ಹಣವನ್ನ ಚಿತ್ರರಂಗಕ್ಕೋಸ್ಕರನೇ ಬಳಸೋದಿದೆಯಲ್ಲ, ಅದಕ್ಕೋಸ್ಕರ ಹ್ಯಾಟ್ಸ್ ಆಫ್ ನಾಗೇಶ್ವರರಾವ್ ಅಂಡ್ ಕಂಗ್ರ್ಯಾಚುಲೇಷನ್ ಟು ಈಚ್ ಒನ್ ಆಫ್ ಯುವರ್ ಫ್ಯಾಮಿಲಿ ಮೆಂಬರ್ಸ್, ನೀವೆಲ್ಲರೂ. ಮತ್ತೆ ಅದಾದ್ಮೇಲೆ ನನ್ನ ಗುರುಗಳು, ನನಗೆ ನಿಜವಾಗ್ಲೂ ಒಂದು ರೀತಿಯಲ್ಲಿ ಮೆಂಟರ್ ದಿನೇಶ್ ಬಾಬು ಸರ್. ಯಾಕೆ ಅಂತಂದ್ರೆ ನನ್ಗೆ ಗೊತ್ತಿಲ್ಲ ನನ್ನ ದೃಷ್ಟನ ಏನು, ದಿನೇಶ್ ಬಾಬು ಸರ್ ಚಿತ್ರಗಳಲ್ಲಿ ಬಹಳ ವಿಭಿನ್ನ ಪಾತ್ರಗಳು ನನಗೆ ಸಿಕ್ಕಿರೋದು ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೆ ಅಂತ ಅನ್ಕೊಳ್ತೀನಿ. ಅಂದ್ರೆ ಯಾವುದೇ ಸಿನಿಮಾದಲ್ಲಿ ಆ ಪಾತ್ರ ಚಿಕ್ಕದಿರ್ಲಿ ದೊಡ್ಡದಿರ್ಲಿ, ಅದರಲ್ಲಿ ಒಂದು ರೀತಿಯಾದ ಡಿಫ್ರೆಂಟ್ ಪಾತ್ರ ನಾವು ಧೈರ್ಯವಾಗಿ ಹೇಳ್ಕೋಬಹುದು, ಇದೊಂದು ಡಿಫ್ರೆಂಟ್ ಪಾತ್ರ, ಇದೊಂದು ನಾವು ಎಲ್ಲ ಪಿಕ್ಚರ್ಗಳು ಹತ್ರ ಹೇಳ್ಕೊಂಡ್ ಬರ್ತೀವಿ. ಆದ್ರೆ ದಿನೇಶ್ ಬಾಬು ಅವ್ರ ಚಿತ್ರದಲ್ಲಿ ಯಾವುದೇ ಪಾತ್ರ ಮಾಡಿದ್ರು ಇಟ್ ಇಸ್ ಡೆಫಿನೆಟ್ಲಿ ಎ ಡಿಫ್ರೆಂಟ್ ಪಾತ್ರ. ನನ್ನ ಕೈಯಲ್ಲಿ ಹಾಸ್ಯ ಪ್ರಧಾನ ಒಂದು ಪಾತ್ರ ಮಾಡಬಹುದು ಅಂತ ನನಗೇ ನಂಬಿಕೆ ಇರಲಿಲ್ಲ. ಆದರೆ ನಿಜವಾಗ್ಲೂ ನನ್ನ ಕೈಯಲ್ಲಿ ಒಂದು ಕಾಮಿಡಿ ರೋಲ್ ಅಂತ ಯೋಚನೆ ಮಾಡಿ ಆ ಥರದ ಒಂದು ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದು. ಮತ್ತೆ ನಾನು ಮೊಟ್ಟ ಮೊದಲ ಬಾರಿಗೆ ಜಡ್ಜ್ ಆಗಿ ಪಾತ್ರ ಮಾಡಿರೋದು ಇದರಲ್ಲೂ ಕೂಡ ಅದೊಂಥರ ತುಂಬ ಸಂತೋಷ ಅನ್ಸುತ್ತೆ. ಅಂದರೆ ಎಷ್ಟೊಂದು ತುಂಬ ಕ್ಲಿಷ್ಟವಾದ ಸಬ್ಜೆಕ್ಟ್ ಇದು. ಇದನ್ನ ಆಡಿಯನ್ಸ್ಗೆ ಕನ್ವಿನ್ಸ್ ಮಾಡೋದು ತುಂಬ 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 ಕಷ್ಟ. ಇಟ್ಸ್ ಎ ವೆರಿ ಚಾಲೆಂಜಿಂಗ್ ಸಬ್ಜೆಕ್ಟ್. ಉತ್ತರ ಸಿನಿಮಾ ಸುಮ್ಮನೆ ಒಂದು ಲೈನಲ್ಲಿ ಹೇಳಕ್ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಇದು ಕೌಟುಂಬಿಕ ಹಾಗೂ ಕಾನೂನು ಮಧ್ಯೆ ಇರುವಂತ ಕ್ಲೀಶೆಗಳನ್ನ, ಕೌಟುಂಬಿಕ ವ್ಯಾಲ್ಯೂಸ್ ಮೌಲ್ಯಗಳನ್ನ ಮತ್ತು ಕಾನೂನಲ್ಲಿ ನಾವು ಪಾಲಿಸಲೇಬೇಕಾದ ನಿಯಮಗಳನ್ನ, ಇದರ ಮಧ್ಯೆ ಇರುವಂತ ಒಂದು ಸಣ್ಣ ಎಳೆಯನ್ನ ಹೇಗೆ ಕಾನೂನುಬದ್ಧವಾಗಿ ಸಿನಿಮಾದಲ್ಲಿ ಹೇಳಬಹುದು ಹಾಗೂ ಹೇಗೆ ಕನ್ವಿನ್ಸಿಂಗ್ ಆಗಿ ಸಿನಿಮಾದಲ್ಲಿ ಹೇಳ್ಬೋದು. ಒಬ್ಬ ನ್ಯಾಯಾಧೀಶೆಯಾಗಿ ಈ ರೀತಿಯಾದ ಒಂದು ಸಬ್ಜೆಕ್ಟ್ ಅವ್ರ ಕಣ್ಮುಂದೆ ಬಂದಾಗ ಅವಳು ಹೇಗೆ ಅದನ್ನು ನಿಭಾಯಿಸಿ ಮಾತಾಡಬಲ್ಲಳು ಅನ್ನೋದಕ್ಕೆ ಇವರ ಸ್ಕ್ರಿಪ್ಟ್, ಇವರ ಡೈಲಾಗ್ಸ್,
ಇವರ ಕತೆ. ನನಗೆ ನಿಜವಾಗ್ಲೂ ಹೇಳ್ತೀನಿ, ನೀವು ಪಿಕ್ಚರ್ ನೋಡಿದಾಗ ನಿಮ್ಗೆ ಹೇಗನ್ಸುತ್ತೆ ಅಂತ ನೀವೆಲ್ಲರೂ ನನಗೆ ಹೇಳಬೇಕು. ಮುಗಿಸ್ಕೊಂಡು ಬರುವಾಗ ಬಾಬು ಸರ್ ಕೂಡ ಅಲ್ಲೇ ಇದ್ರು. ದಟ್ ಈಸ್ ವೆನ್ ಆ್ಯಕ್ಚುಲಿ ನಾನು ಫಸ್ಟ್ ಮಾತಾಡ್ಸಿದ್ದೆ ಅವತ್ತೇನೆ ಅವ್ರನ್ನ. ಅದಾಗಿದ್ದು ಒಂದು ಫ್ಯೂ ಮಂತ್ಸಿಗೇನೆ ಬಾಬು ಸರ್ ಕಾಲ್ ಮಾಡಿದ್ರು ಅಭಿನಂಜನಾ ಸ್ಕ್ರಿಪ್ಟ್ ಹೇಳಿ ನನಗೆ. ಆ್ಯಂಡ್ ನನಗೆ ಆ್ಯಕ್ಚುಲಿ ನಂಬಕ್ಕಾಗಲಿಲ್ಲ. ಐ ಡೋಂಟ್ ನೋ ಇಫ್ ಯು ರಿಮೆಂಬರ್ ಸರ್, ಅಂದರೆ ಆ್ಯಕ್ಚುಯಲ್ ದಿನೇಶ್ ಬಾಬು ಸರ ಅಂತ ಕೇಳಿದ್ದೀನಿ ಅವ್ರ ಕಾಲಲ್ಲಿ. ಸೊ ಐ ಫೀಲ್ ದಿನೇಶ್ ಬಾಬು ಸರಿಂದ ಏನು ತುಂಬ ಇದೆ ಕಲಿಯೋಕ್ಕೆ. ಬಟ್ ಬಜೆಟ್ ಇಸ್ ನೆವರ್ ಏನಂತಾರೆ ಕಾರಣ ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಅನ್ನೋದನ್ನ ಸರ್ ಪ್ರೂವ್ ಮಾಡಿದ್ದಾರೆ. ತುಂಬ ದೊಡ್ಡ ಬಜೆಟ್ ಸಿನಿಮಾಗಳು ದೊಡ್ಡ ದೊಡ್ಡ ನಟರನ್ನ ಹಾಕೊಂಡು ಮಾಡಿದ್ದಾರೆ. ದೇ ಹ್ಯಾವ್ ಆಲ್ ಬೀನ್ ವೆರಿ ಸಕ್ಸಸ್ಫುಲ್. ಅಗೇನ್ ಈ ಥರ ಕತೆಗಳಿಗೆ ತುಂಬ ದುಡ್ಡು ವೆಚ್ಚ ಮಾಡ್ದೇನು ಕೂಡ ಒಳ್ಳೆ ಸಿನಿಮಾನ ತೆಗಿಬೋದು ಅಂತ ಹೇಳ್ಕೊಟ್ಟಿರುವಂಥ ಡೈರೆಕ್ಟರ್ ಇವರು. ಆ್ಯಂಡ್ ತಾರಾ ಮ್ಯಾಮ್ ಹೇಳ್ದಂಗೆ ವಿ ವರ್ ಆಲ್ ರೆಡಿ ಎಟ್ 5 ಇನ್ ದ ಸೆಟ್. ಆ್ಯಂಡ್ ಅದೊಂಥರ ಒಳ್ಳೆ ಎನರ್ಜಿ ಇರೋದು ಸೆಟ್ಟಲ್ಲಿ. ಆಮೇಲೆ ಆ್ಯಕ್ಟಿಂಗ್ ಬರಲ್ಲ ಅಂತ ನಾವು ಯಾರು ಏನು ಹೇಳೋಕ್ಕೆ ಆಗಲ್ಲ. ಅವ್ರು ಅಷ್ಟು ಚೆನ್ನಾಗಿ ಒಂಥರ ತೆಗ್ಸೋರು ನಮ್ಮೆಲ್ಲರ ಹತ್ರದಿಂದ. ಆ್ಯಂಡ್ ಇಷ್ಟು ಗ್ಲ್ಯಾಮಲ್ಲಿ ನನ್ನನ್ನು ನೋಡ್ಕೊಳ್ಬಹುದು ಅನ್ನೋದು ನನಗೆ ಗೊತ್ತಾಗಿದ್ದೆ ಅಭಿನಂಜನಾ ಮಾಡಿದ್ಮೇಲೆ. ಆ್ಯಂಡ್ ಆ ಹೋಲ್ ಶೂಟ್ ಎಕ್ಸ್ಪೀರಿಯನ್ಸೇ ತುಂಬ ಚೆನ್ನಾಗಿತ್ತು. ನಾವು ಚಾಮರಾಜನಗರದಲ್ಲಿ ಶೂಟಿಂಗ್ ಮಾಡಿದ್ದು. ಸೊ ನಾವು ಉಳ್ಕೊಂಡಿದ್ದೆಲ್ಲ ತಮಿಳ್ನಾಡು ಬಾರ್ಡರ್ ಆಚೆ, ಈ ಕಡೆ ಶೂಟಿಂಗ್ ಇದ್ದಿದ್ದು ಕರ್ನಾಟಕದಲ್ಲಿ. ಸೊ ನಾವು ದಿನಾ ಬೆಳಗ್ಗೆ ಎದ್ದು ಎಲ್ಲರೂ ಸ್ವಾಮಿದು ಜೀಪಲ್ಲಿ ಬರ್ತಿದ್ವಿ. ಆ್ಯಂಡ್ ಬರ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಆನೆಗಳು, ಜಿಂಕೆ ಎಲ್ಲ ಕಾಣಿಸೋದು. ಇಟ್ ವಾಸ್ ಅ ವೆರಿ ಪರ್ಫೆಕ್ಟ್ ಸೆಟ್. ಬಹಳಷ್ಟು ಕಲಿತೆ ನಾನು ಅಲ್ಲಿದ್ದಷ್ಟು ದಿನ, ಶೂಟ್ ಮಾಡಿದಷ್ಟು ದಿನ. ಮತ್ತು ಬಾಬು ಸರ್ ಹೇಗೆ ಅಂತಂದರೆ ಈಸ್ ಅಂದ್ರೆ ಸುಳ್ಳು ಹೇಳಲ್ಲ ಅವರು. ಈಸ್ ಜಸ್ಟ್ ಆನ್ ದ ಫೇಸ್. ಆ್ಯಂಡ್ ಆ್ಯಕ್ಟರ್ಸಿಗೆ ಅದು ತುಂಬ ಮುಖ್ಯ ಅನಿಸುತ್ತೆ. ಅಂದರೆ ಶುಗರ್ ಕೋಟ್ ಮಾಡಿದೆ ಯಾವ ಸೀನಲ್ಲಿ ಚೆನ್ನಾಗಿ ಮಾಡಿದೀಯಾ, ಯಾವ ಸೀನಲ್ಲಿ ಚೆನ್ನಾಗಿ ಮಾಡ್ಬೋದಾಗಿತ್ತು, ಅದನ್ನೆಲ್ಲ ತುಂಬ ನೀಟಾಗಿ ಹೇಳ್ತಾರೆ. ಆ್ಯಂಡ್ ಅಷ್ಟು ದೊಡ್ಡ ದೊಡ್ಡ ನಟರನ್ನ ನಿರ್ದೇಶನ ಮಾಡಿರೋರವರು. ಅವ್ರ ಆ್ಯಕ್ಷನ್ ಕಟ್ಟಲ್ಲಿ ನನಗೆ ಆ್ಯಕ್ಟ್ ಮಾಡುವಂಥ ಸೌಭಾಗ್ಯ ಸಿಕ್ತು. ಕರಿಸುಬ್ಬು ಸರ್ ಆಗಿರ್ಬೋದು ಅಥವಾ ಸ್ವಾಮಿ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು. ಇಟ್ ವಿಲ್ ಆಲ್ವೇಸ್ ಬಿ ವೆರಿ 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 ಸ್ಪೆಷಲ್ ಟು ಮೀ. ನಮ್ಮ ಪ್ರೊಡ್ಯೂಸರ್ಸ್ ನಾಗೇಶ್ವರ್ ಸರ್, ನಾಗರಾಜ್ ಸರ್, ಮಂಜುನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲೂ ಕೂಡ ನಮಗೆ ಅದು ಏನಂತಾರೆ ಒಂದು ಕಂಫರ್ಟ್ ಮಿಸ್ ಆಗದೆ ಇರೋ ಹಂಗೆ ನೋಡಿಕೊಂಡು ತುಂಬ ಎಂಜಾಯಬಲ್ ಆಗಿತ್ತು ಎಕ್ಸ್ಪೀರಿಯನ್ಸು. ಇನ್ನು 2 ತಿಂಗಳು ಕಳೆದ್ರೆ ಆಗಸ್ಟ್ 15 ಬಂದರೆ 41 ವರ್ಷ ಮುಗಿಯುತ್ತೆ. ಅವರನ್ನು ಫಸ್ಟು ನಾನು ಮೀಟ್ ಮಾಡಿದ್ದು 1985 ಆಗಸ್ಟ್ 15. ಹೊಸ ನೀರು ಸಿನಿಮಾ ಆಗ್ತಾನೆ ರಿಲೀಸ್ ಆಗಿರುತ್ತೆ. ನಾನು ಅದರಲ್ಲಿ ಆ್ಯಕ್ಟ್ ಮಾಡಿ ಮತ್ತು ಪ್ರೊಡಕ್ಷನ್ ವರ್ಕ್ ಮಾಡಿರ್ತೀನಿ. ಆ ನಿರ್ಮಾಪಕರ ಜೊತೆ ಚೆನ್ನೈಗೆ ಹೋಗ್ತೀನಿ ಮಾತಾಡೋದಕ್ಕೆ. ಕೋಕಿಲಾ ಮೋಹನ್ ಹಳೆ ಗೆಳೆಯ, ರಂಗಭೂಮಿ ಗೆಳೆಯ ಇರ್ತಾನೆ. ಸುಹಾಸಿನಿ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗಿರ್ತೀವಿ. ಸುಹಾಸಿನಿ ಅವರು ಬಾಬು ಸರ್ನ ಎಂಟೈರ್ ಟೀಮಿಗೆ ಪರಿಚಯ ಮಾಡಿಕೊಡ್ತಾರೆ. ಆಗ ಬಾಬು ಸಾರು ಕೋಕಿಲಾ ಮೋಹನ್ ಹೀರೋ, ಸುಹಾಸಿನಿ ಮೇಡಮ್ ಮತ್ತು ಲಿಸಿ ಅಂತ ಇನ್ನೊಬ್ಬರು ಆರ್ಟಿಸ್ಟ್, ಆನಂದ ಆರಾಧನೆ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಾ ಇರ್ತಾರೆ. ಆಮೇಲೆ ಕರ್ನಾಟಕಕ್ಕೆ ಬಂದಾಗ ಆ ನೆನಪುಗಳನ್ನ ಹೇಳ್ಕೊಡ್ತೀನಿ. ಸೊ ಅಂದಿನಿಂದ ಇಂದಿನವರೆಗೂ ಬಾಬು ಸಾರ್ ಜೊತೆ ನನ್ನ ಸ್ಟುಡಿಯೋ ಮೂಲಕ ಪೋಸ್ಟ್ ಪ್ರೊಡಕ್ಷನ್ದು ಬಹುಶಃ ಅತಿ ಹೆಚ್ಚಿನ ಸಿನಿಮಾಗಳು ಅವರು ನಿರ್ದೇಶನ ಮಾಡಿದಂಥ ಸಿನಿಮಾಗಳು ಒಂದು 12-13 ಸಿನಿಮಾ ನನ್ನ ಸ್ಟುಡಿಯೋನಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಆಗಿದೆ. ಆ ಹೆಮ್ಮೆ ನನಗಿದೆ. ಜೊತೆಗೆ ಅವ್ರು ಮಾಡಿದಂಥ ಸೀರಿಯಲ್ನಲ್ಲಿ ಆಗಿರ್ಬೋದು, ಸಿನಿಮಾಗಳಲ್ಲಿ ಮುಖ್ಯ ಪಾತ್ರಗಳನ್ನು ಕೊಟ್ಟು ನನ್ನನ್ನು ಅವತ್ತು ಬೆಂತರ್ಕೊಂಡು ಬಂದಿದ್ದಾರೆ. ಇವತ್ತಿಗೂ ಸೆಟ್ಟಲ್ಲಿ ಇರಬೇಕಾದ್ರೆ ಅಥವಾ ಸ್ಟುಡಿಯೋ ಬಂದು ಅವ್ರು ಪೋಸ್ಟ್ ಪ್ರೊಡಕ್ಷನ್ ಮಾಡಬೇಕಾದ್ರೆ ಹೊರಗಡೆ ಇರೋವಾಗ ಎಲ್ಲರೂ ಕಾಫಿ ಕುಡಿಬೇಕಾದ್ರೆ ಕಾಮನ್ ಫ್ರೆಂಡ್ ಥರ ಮಾತಾಡ್ತೀನಿ. ಅವ್ರು ವರ್ಕ್ನಲ್ಲಿ ಇರ್ಬೇಕಾದ್ರೆ ಅವ್ರನ್ನ ಮಾತಾಡ್ಸೋದಕ್ಕೆ ಸ್ವಲ್ಪ ಹೆದರಿಕೆ ಆಗುತ್ತೆ ನನಗೆ. ಯಾಕಂದರೆ ಅಷ್ಟು ಪರ್ಫೆಕ್ಟ್ ಮನುಷ್ಯ. ಶ್ರೀರಂಗಪಟ್ಟಣದಲ್ಲಿ ಒಂದು ಸಿನಿಮಾ ಶೂಟಿಂಗು, ಕೆಳಗಡೆ ಇಳಿದೆ ಆ್ಯಸ್ ಯೂಶುವಲ್ 5:05ವರೆಗೆ ನಾನು ರೆಡಿಯಾಗಿ. ನಿರ್ಮಾಪಕರು ಸಿಕ್ಕಿದ್ರು, ಹೋಗೋಣ ನಾವು ಸೆಟ್ಟಿಗೆ ಅಂತಂದರು. ಸೆಟ್ಟಿಗೆ ಹೋದೆ, ಯಾರೂ ಬಂದಿಲ್ಲ. ನಾನು ನಿರ್ಮಾಪಕರು ಇಬ್ಬರೇ ಇದ್ದೀವಿ. ಸೊ ಅದು ನಾವು ಹೋಗಿದ್ದು ಒಂದು 7-8 ನಿಮಿಷಕ್ಕೆ ಬಾಬು ಸರ್ ಡ್ರೈವ್ ಮಾಡ್ಕೊಂಡು ಅವ್ರ ಕಾರಲ್ಲಿ ಬಂದರು. ಬೆಂಕಿ ಆಗೋಗ್ಬಿಟ್ರು ಅವರು. ಸೈಲೆಂಟ್. ಬೆಂಕಿ ಅಂದರೆ ಬೇರೆ ಇರ್ತಾರೆ, ನಾವು ಸುಮ್ಮನೆ ಹುಚ್ಚರ ಥರ ಕೂಗಾಡ್ತಾ ಇರ್ತೀವಿ. ಸೈಲೆಂಟಾಗಿ ಒಂದು 4 kg ಆ ಕಡೆ ವಾಕಿಂಗು ಈ ಕಡೆ ವಾಕಿಂಗ್ ಮಾಡ್ಕೊಳ್ತಾ ಇದ್ರು. ಸರಿ, ಯೂನಿಟ್ ಬಂತು. ಯಾಕಂದರೆ ಯೂನಿಟ್ ಮೊದಲಿರಬೇಕು, ಮ್ಯಾನೇಜರ್ ಮೊದಲಿರಬೇಕು. ಯಾರೂ ಇಲ್ಲ, ಎಲ್ಲರೂ ಒಬ್ಬೊಬ್ರು ಬಂದರು. ಯೂನಿಟ್ ಮೇಲೆ ಫೈರ್ ಆದರು. ಎಷ್ಟು ಟೈಮ್ಗೆ, ಎಷ್ಟೊತ್ತಿಗೆ ಬಂದಿದ್ದೀರಾ, ಹೇಗೆ ಅಂತ. ಅದಾದಮೇಲೆ ನನ್ನನ್ನು ಕರೆದ್ರು. ನಾನು ಏನೋ ಅಂತಾರೆ ಅಂದರೆ, ವೈ ಶುಡ್ ಯು ಕೇಮ್ ಅರ್ಲಿ ಬಿಫೋರ್ ಡೈರೆಕ್ಟರ್. ಈಗ ತಾರಮ್ಮ ಹೇಳಿದ್ರಲ್ಲ, ಸೇಮ್ ಒಂದು 7-8 ನಿಮಿಷ ಮೊದಲು ಬಂದಿದ್ದೀನಿ.
ನಾನು ನಿಮ್ಗೆ ಹೇಳಿದ ಟೈಮು 6 ಗಂಟೆ ಅಂತ, ಬೆಳಗ್ಗೆ 6 ಗಂಟೆ. ನೀವ್ಯಾಕೆ ಬೇಗನೆ ಬಂದ್ರಿ? ನೋ ಆನ್ಸರ್ ನನ್ನ ಹತ್ರ. ಸರ್ ಕೆಳಗಡೆ ವಾಕ್ ಮಾಡ್ತಾ ಇದ್ದೆ, ಪ್ರೊಡ್ಯೂಸರ್ ಬಂದರು, ವಿಲ್ ಗೋ ಅಂತಂದ್ರು, ಬಂದ್ಬಿಟ್ಟೆ ಸರ್. ಸೊ ಇಷ್ಟು ಶಿಸ್ತಿನ ಸಿಪಾಯಿ ತಮಿಳುನಾಡು ಮತ್ತು ಮಲಯಾಳಂ ಚಿತ್ರರಂಗದಲ್ಲಿ ಹೆಸರುವಾಸಿಯಾದಂಥ ಸಿನಿಮಾಟೋಗ್ರಫರ್ ಆಗಿ ಕೆಲಸ ಮಾಡಿದಂಥ ಬಾಬು ಅವರು ಬಹುಶಃ ನನಗೆ ಗೊತ್ತಿದ್ದಂಥ ಕೆಲವು ಸಿನಿಮಾಟೋಗ್ರಫರ್ಸ್ ಮತ್ತು ಕೆಲವೇ ನಿರ್ದೇಶಕರು, ಭಾಳಷ್ಟು ಜನಕ್ಕೆ ಇವತ್ತಿನ ಜನ್ರೇಷನ್ ಗೊತ್ತಿಲ್ಲ. FTI ಪೂನಾ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಅಲ್ವಾ ಸರ್ ಬಾಬು ಸರ್? ಪೂನಾ. ನಮ್ಮ ಗಿರೀಶ್ ಕಾಸರವಳ್ಳಿ ಅಲ್ಲಿಂದ ಬಂದವರೆ. ಬಾಬು ಸರ್ ಭಾಳಷ್ಟು ಲೆಜೆಂಡ್ಸು ಇವತ್ತು ಆ ಇನ್ಸ್ಟಿಟ್ಯೂಟ್ ಇದೆಯೋ ಇಲ್ವೋ ಗೊತ್ತಿಲ್ಲ ಆ್ಯಕ್ಚುಲಿ. ಅಲ್ಲಿಂದ ಬಂದಂಥವರು ಭಾಳ ಹೆಸರು ಮಾಡಿದರು. ಕರ್ನಾಟಕಕ್ಕೆ ಬಂದು ತಮ್ಮ ಸಿನಿಮಾಟೋಗ್ರಾಫರ್ ಜೊತೆಗೆ ಅದ್ಭುತವಾದಂಥ ಸಿನಿಮಾಗಳನ್ನ ಇವತ್ತಿಗೂ ಅವರ ಅಮೃತ ವರ್ಷಿಣಿ ಹಾಡು FM ರೇಡಿಯೋನಲ್ಲಿ ಬಂದರೆ ಮತ್ತೆ ಮತ್ತೆ ಅದೇ ಹಾಡುಗಳನ್ನ ಕೇಳಬೇಕು ಅಂತ ಒಂದು ಫೀಲ್ ಆಗುತ್ತೆ. ಒಂದು ಮ್ಯೂಸಿಕ್ಕಿಗೆ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟವರು, ಮತ್ತು ಕಲಾವಿದರಿಗೆ ಅವ್ರು ನಡೆಸ್ಕೊಡೋ ರೀತಿ. ಅವತ್ತು ನನ್ನ ಯಾಕೆ ಬೇಗನೆ ಬಂದ್ರಿ ಅಂತ ಬೈದ್ರಲ್ಲ, ಅಷ್ಟೇ ಬೇಗನೆ ಬಿಟ್ಕೊಟ್ರು. 6 ಗಂಟೆಗೆ ಮೊದಲು ನಾನು ಬಂದೆ, 6:15ಕ್ಕೆ ಸ್ಟಾರ್ಟ್ ಮಾಡಿದ್ರು. 7:40ಕ್ಕೆ ಒಂದು 3 ಸೀನ್ ಮುಗಿಸ್ಬಿಟ್ಟು ನೀವು ಹೋಗಿ ಬೆಂಗಳೂರಿಗೆ ಅಂತಂದ್ರು. ನನಗೆ ಶಾಕು. ಸೊ 3 ಸೀನ್ ಅಂದರೆ ಇಡೀ ದಿನ ಆಗ್ಬೋದು ಅಂದ್ಕೊಂಡಿದ್ದೆ. ಅಷ್ಟು ಪರ್ಫೆಕ್ಟ್ ಅವರ ಕೆಲಸ. ಮತ್ತು ಅಭ್ಯಂಜನ ಸಿನಿಮಾಗೆ ಬರೋದಾದರೆ ನಾಗೇಶ್ವರ ರಾವ್ನು ಹೆಚ್ಚು ಕಡಿಮೆ ಚಿತ್ರರಂಗದಲ್ಲಿ ನನಗೊಂದು 40 ವರ್ಷದ ಪರಿಚಯ. ಭಾಳ ಕೇವಲವಾಗಿ ಏಕವಚನದಲ್ಲಿ ಮಾತಾಡ್ಕೊಳ್ತೀವಿ ನಾಗೇಶ್ವರ ರಾವ್ ನಾನು. ಕೇವಲವಾಗಿ ಅಂದರೆ ಹೋಗೋಬಾರೋ ಆ ರೀತಿ ಒಂದು ಫ್ರೆಂಡ್ ಆಗಿ ನೀನು ಬೇರೆ ತರ ತಿಳ್ಕೊಬೇಡ. ಸೊ ಈ ಬಾಬು ಸರ್ ಒಂದಿನ ಸ್ಟುಡಿಯೋಗೆ ಇರ್ತೀರ, ಎಷ್ಟೊತ್ತು ಬರ್ತೀರಾ ಸ್ಟುಡಿಯೋಗೆ ಅಂತ ಕೇಳ್ತಾರೆ. ಸರ್ ಈ ಟೈಮಿಗೆ ಇರ್ತೀನಿ ಅಂದರೆ ಬೇರೆಯವ್ರಿಗೆ 1 ನಿಮಿಷ 2 ನಿಮಿಷ ಲೇಟು, ಯಾಕೆಂದ್ರೆ ಆ ಟೈಮ್ ಕರೆಕ್ಟಾಗಿ ಅವ್ರು ಬಂದು ಬಾಗಿಲಲ್ಲಿ ನಿಂತಿರ್ತಾರೆ. ಸೊ ನಾನು ಮೊದಲು ಬಂದು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಪ್ರೊಡ್ಯೂಸರ್ ಯಾರು ಅಂತ ಗೊತ್ತು, ಈ ಥರ ಒಂದು ಪಾತ್ರ ಇದು ನೀವು ಮಾಡಬೇಕು ಅಂದರು. ನಾನು ನಂಬಕ್ಕಾಗಲಿಲ್ಲ. ಬಟ್ ಇಷ್ಟು ಒಳ್ಳೆಯ ಪಾತ್ರನ ನನ್ನ ಕೈನಲ್ಲಿ ಬಾಬು ಸರ್ ಮಾಡಿಸ್ತಾರೆ ನಾನು ಯಾವತ್ತೂ ಕನಸಲ್ಲಿ ಯೋಚನೆ ಮಾಡಲಿಲ್ಲ. ಬಟ್ ಅದೇ ರೀತಿ ಒಂದು 3 ಸಿನಿಮಾದಲ್ಲಿ ಭಾಳ ಒಳ್ಳೆ ಪಾತ್ರಗಳನ್ನ ಮಾಡಿಸಿದ್ದಾರೆ. ಅಫ್ಕೋರ್ಸ್ ಇನ್ನೊಂದು ಸಿನಿಮಾ ಸ್ಟೇಷನ್ 3 ಅಂತ ರಿಲೀಸ್ ಆಗಬೇಕು, ಅದರಲ್ಲೂ ನಾರಾಯಣ ಸ್ವಾಮಿ ಇದ್ದಾರೆ. ಈ ಅಭ್ಯಂಜನ ಅನ್ನೋ ಸಿನಿಮಾ ಅಫ್ಕೋರ್ಸ್ ಫೆಸ್ಟಿವಲ್ ನೋಡಿದಾಗ, ನಾನು ಒಬ್ಬ ಪ್ರೇಕ್ಷಕನಾಗಿ ನೋಡಿದಾಗ, ಸಿನಿಮಾ ಮುಗಿದಾಗ ಬೇರೆ ಒಬ್ಬ ಆರ್ಟಿಸ್ಟು ಅಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ಕಲ್ಪನೆ ಮಾಡಿಕೊಂಡು ನನ್ನ ಕಣ್ಣಲ್ಲಿ ನೀರು ಬಂದಿತ್ತು. ಆ ಕ್ಲೈಮ್ಯಾಕ್ಸ್ ಶಾರ್ಟು ಅಷ್ಟು ಅದ್ಭುತವಾಗಿ ಬಾಬು ಸರು ಚಿತ್ರೀಕರಣ ಮಾಡಿದ್ದಾರೆ. ಸೊ ಈ ಥರ ಸಿನಿಮಾಗಳನ್ನ ನಾವು ರಿಕಾರ್ಡ್ ಬ್ರಿಡ್ಜ್ ಫಿಲ್ಮ್ಸ್ ಅಂತ ಕರಿತೀವಿ. ಒಂದು ಒಳ್ಳೆಯ ಕಂಟೆಂಟ್ನ ಆದಷ್ಟು ಕಡಿಮೆ ಬಜೆಟಲ್ಲಿ ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಹೇಳ್ತೀವಿ. ಇವತ್ತಿನ ದಿನದಲ್ಲಿ ಒಂದು ಪದ ಪ್ರಯೋಗ ಬಂದ್ಬಿಟ್ಟಿದೆ, ಅವಾರ್ಡ್ಗೋಸ್ಕರ ಒಂದು ಸಿನಿಮಾ ಮಾಡ್ತಾರೆ. ಅಲ್ಲ, ಅವಾರ್ಡ್ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಅವಾರ್ಡ್ ಬಂದ್ಮೇಲೆ ತಾನೇ ಅವಾರ್ಡ್ ಸಿನಿಮಾ ಆಗೋದು. ಅವಾರ್ಡ್ ಸಿನಿಮಾ ಮಾಡ್ತಾ ಇದ್ದೀನಿ, ಅವಾರ್ಡ್ ಸಿನಿಮಾ ಫೋನ್ ಬರುತ್ತೆ, ಅಣ್ಣ ಒಂದು ಸಣ್ಣ ಪಾತ್ರ ಇದೆ ಮಾಡಬೇಕು, ಅವಾರ್ಡ್ ಸಿನಿಮಾ ಅಣ್ಣ, ರೆಮ್ಯುನರೇಷನ್ ಎಷ್ಟು. ಫಸ್ಟ್ ಸಿನಿಮಾ ಮಾಡಿ ಆಮೇಲೆ ಅವಾರ್ಡ್ ಬರುತ್ತೋ ಇಲ್ವೋ ಆಮೇಲೆ ಯೋಚನೆ ಮಾಡೋಣ, ಜನಗಳು ಮೆಚ್ಚಲಿ. ಈ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಈ ಒಂದು ಅದ್ಭುತವಾದ ಒಂದು ಟ್ರೈಲರ್ ಲಾಂಚ್ಗೆ ನಮ್ಮ ಆತ್ಮೀಯರು ನಾಗೇಶ್ವರ ಅವರು ಕರೆದ್ರು. ಸುಮಾರು ಸರಿ ಸಿನಿಮಾ ರಿಲೀಸಿಗೆ ಕರೀತಾಯಿದ್ರು, ನಾನು ಬರೋಕ್ಕಾಗಿರಲಿಲ್ಲ. ನಿನ್ನೆ ಫೋನ್ ಮಾಡಿ ಖಂಡಿತ ಬರಲೇಬೇಕು ಅಂತಂದರು. ಮೊದಲನೇದಾಗಿ ಅವರ ಸಿನಿಮಾ 2 ಸಿನಿಮಾಕ್ಕೂ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಶುಭಾಶಯನ ಕೊಡ್ತೀನಿ, ಮತ್ತು ಅವರ ತಂಡಕ್ಕೂ ಕೂಡ ನಾನು ಶುಭಾಶಯ ಕೊಡ್ತೀನಿ. ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ, ಇವತ್ತು ಒಂದು ಸಿನಿಮಾ ಮಾಡಿ ಆ ಸಿನಿಮಾ ರಿಲೀಸ್ ಮಾಡೋದು ಭಾಳ ಕಷ್ಟ. ನಮ್ಮ ಸಿನಿಮಾ ರಂಗದಲ್ಲಿ ಎಷ್ಟೋ ಟೆಕ್ನಿಷಿಯನ್ಗಳು ಸಿನಿಮಾ ಮಾಡೋಕ್ಕೆ ಅಂತ ಹೋಗಿ ಸಿನಿಮಾನೇ ರಿಲೀಸ್ ಆಗಲ್ಲ, ಅರ್ಧಕ್ಕೆ ನಿಂತೋಗುತ್ತೆ. ಅಂಥದ್ರಲ್ಲಿ ನಮ್ಮ ನಾಗೇಶ್ವರ ಅವರು 27 ಸಿನಿಮಾ ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಅವ್ರನ್ನ ಮೆಚ್ಚುವಂಥದ್ದು. ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲ ದಿಗ್ಗಜರಿದ್ದಾರೆ. ನನ್ನ ಮುಂದೆ ಕೂಡ ಮಾಧ್ಯಮ ಬಂಧುಗಳು ಎಲ್ಲರೂ ನನಗಿಂತ ತುಂಬಾ ತಿಳಿದಿರೋರು. ಸೊ ನನ್ನಿಂದ ಏನಾದರೂ ತಪ್ಪಾದ್ರೆ ಅಂಬೆಗಾಲ್ ಇಟ್ಕೊಂಡು ಮೊದಲನೇ ಹೆಜ್ಜೆ ಇಟ್ಕೊಂಡು ಇಂಡಸ್ಟ್ರಿಗೆ ಬರ್ತಿರೋ ಹೊಸ ಹುಡುಗಿ ಅಂತ ಕ್ಷಮಿಸಿ.
ಏನಂತ ಹೇಳಿ, ಆ್ಯಕ್ಟಿಂಗೇ ಕಲ್ತಿಲ್ಲ ನಾನು ಅಂಥವಳಿಗೆ ದಿನೇಶ್ ಬಾಬು ಸರ್ ಅಂಡರಲ್ಲಿ ಡೆಬ್ಯೂ ಮಾಡಕ್ಕೆ ಸಿಗ್ತಾ ಇದೆ. ಸ್ವಾಮಿ ಸರ್ ಆಗಿರಲಿ ಅಥವಾ ನಾಗೇಶ್ವರ್ ಸರ್ ಕೂಡ ನಮ್ಮ ಎರಡು ಸಿನಿಮಾದಲ್ಲಿ ಬೇರೆ ಬೇರೆ ಥರ ಪಾತ್ರ ಮಾಡಿದ್ದಾರೆ. ಸೊ ಎಲ್ಲಾನು ನೋಡಿ ಒಂದು ಮಾಸ್ಟರ್ ಕ್ಲಾಸ್ ಥರ ಆಗಿತ್ತು ನನಗೆ. ನಾನು ಡೆಬ್ಯೂ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ನಂಗೆ ನೆನಪಿರಲಿಲ್ಲ. ಇದು ರಿಲೀಸ್ ಆಗುತ್ತಾ ಹಿಟ್ ಆಗುತ್ತಾ ಅದು ನನಗೆ ಅದ್ರ ಚಿಂತೆ ಇರಲಿಲ್ಲ. ಇಂಥವ್ರ ಮುಂದೆ ನಾನು ಓಡಾಡ್ತಾ ಇದ್ದೀನಿ, ಇವರಿಂದ ಕಲಿತಾ ಇದ್ದೀನಿ, ಇಷ್ಟೆಲ್ಲ ನನಗೊಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಅದೇ ನನಗೊಂದು ದೊಡ್ಡ ವಿಷಯ. ಇನ್ನೇನು ಹೇಳಿ, ತುಂಬ ಜನರಿಗೆ ತುಂಬ ಥರ ಡೆಬ್ಯೂ ಸಿಗುತ್ತೆ, ಆದರೆ ಇಂಥ ಒಳ್ಳೆ ಸಬ್ಜೆಕ್ಟ್ ಇರೋ ಒಂದು ಪಾತ್ರ ನನಗೆ ಸಿಕ್ಕಿರೋದು. ಆ್ಯಂಡ್ ನನ್ನಿಂದ ಸಂಪ್ರತಿಗೆ ಮತ್ತು ಸತಿಗೆ ತುಂಬ ಡಿಫ್ರೆನ್ಸ್ ಇದೆ. ಆ ಡಿಫ್ರೆನ್ಸ್ನ ಬ್ರಿಡ್ಜ್ ಮಾಡಿದ್ದೇ ಬಾಬು ಸರ್. ಸೊ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಈ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಈ ತಂಡಕ್ಕೆ ಪರಿಚಯ ಮಾಡಿದ ನನ್ನ ಕೋ ಆರ್ಟಿಸ್ಟ್ ಅರ್ಜುನ್ಗೆ ತುಂಬ ಥ್ಯಾಂಕ್ಸ್. ಅದ್ಬಿಟ್ಟು ಎಲ್ಲರಿಗೂ ನನ್ನ ಅಭಿನಯ ಇಷ್ಟ ಆಗುತ್ತೆ. ನಿಮ್ಮ ಕುಟುಂಬಕ್ಕೆ ಒಂದು ಹೊಸ ಮೆಂಬರ್ ಬರ್ತಾ ಇದ್ದಾಳೆ, ಅವಳನ್ನ ಪ್ರೀತಿಯಿಂದ ಒಪ್ಕೋತೀರಾ ಅಂತ ಕೇಳ್ಕೊಂಡು ಐ ಥಿಂಕ್ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಬರ್ತಾ ಇದ್ವಿ. ಆಮೇಲೆ ಒಂದು ಇನ್ಸಿಡೆಂಟ್ ಆಗಿತ್ತು. ಎಲ್ಲ ಅದರಲ್ಲಿ ಅವ್ರು ಜೋಗಮ್ಮನ ಕ್ಯಾರೆಕ್ಟರ್ ಮಾಡಿದ್ರು. ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೋಗ್ಬೇಕಾಗಿತ್ತು. ಕ್ಯಾರವನ್ದಲ್ಲಿ ಇನ್ನೇನು ಆಲ್ಮೋಸ್ಟ್ ಮೇಕಪ್ ಎಲ್ಲ ತೆಗಿತಾ ಇರಬೇಕಾದ್ರೆ ನಾನು ಸುಜಯ್ ಸರಿ ಒಂದು ಹೇಳಿದೆ, ಮೇಡಮ್ ಇದು ಸರ್ ಇನ್ನೊಂದು ಶಾರ್ಟ್ ಬೇಕಿತ್ತು ಸರ್ ಅಂತ. ಇಲ್ಲೋ ನನ್ನ ಮಗನೇ ಆವಾಗಲೇ ಹೇಳೋದಲ್ವೇನೋ, ಅವ್ರು ಹೋದ್ಮೇಲೆ ಹೇಳ್ತಿದ್ದೀರಲ್ಲೋ ಅಂತಂದ್ರು ನನಗೆ. ಇಲ್ಲ ಸರ್ ಆವಾಗಲೇ ನೆನಪಾಯಿತು, ನಿಮಗೆ ಹೆಂಗೆ ಹೇಳೋಣ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ ಅಂತ. ಆಮೇಲೆ ಸರಿ ತಗೊಳ್ಳೋಣ ಬಿಡು, ಅವ್ರು ನೋಡಿ ಏನು ಮಾಡಿದ್ದಾರೆ ನೋಡು. ಅಷ್ಟೊತ್ತಿಗೆ ಮೇಡಮ್ ಆಲ್ರೆಡಿ ಮೇಕಪ್ ಎಲ್ಲ ತೆಗ್ದಾಯಿದ್ರು. ಸರಿ ಎಲ್ಲ ತೆಗೆದು ಬಿಟ್ಟಿದ್ದಾರೆ ಸರ್ ಅದನ್ನು. ಸರಿ ಆಯ್ತು, ಆವಾಗಲೇ ಹೇಳ್ಬೇಕು ಕ್ಷಣ ಹಂಗೆ ಹಿಂಗೆ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಅದೇ. ಬಟ್ ಅಲ್ಲಿಂದ ಇವಾಗ ಈ ಉತ್ತರ ಸಿನಿಮಾದಲ್ಲಿ ಅವ್ರ ಮುಂದೆ ಕಟಕಟೆಯಲ್ಲಿ ನಿಂತ್ಕೊಂಡು ಅವ್ರ ಜಡ್ಜು ನಾನು ಆರೋಪಿ ಆ ಥರ ಅದೊಂಥರ ಫುಲ್ಲು ಬ್ಲೆಸ್ ಫೀಲಿಂಗ್ ಆಯಿತು ನನಗೆ. ತುಂಬಾ ಖುಷಿ ಆಯಿತು ನನಗೆ ಅಷ್ಟಲ್ಲಿ ಅವ್ರ ಜೊತೆ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೊಬ್ಬರು ಆ ಕಡೆಯಿಂದ ಬರಬೇಕಾದ್ರೆ ಅಪೂರ್ವ ಮೇಡಮು, ಅವ್ರಿಗೂ ನನಗೊಂದು ಕನೆಕ್ಷನ್ ಇದೆ. ಅವ್ರು ಆಶ್ಚರ್ಯ ಆಗ್ತಾರೆ, ಇದು ಯಾವ ಕನೆಕ್ಷನ್ ಅಂತ ಕಾಣಿಸ್ತಾ ಇದೆ ಅವ್ರ ಮುಖದಲ್ಲಿ ಎಕ್ಸ್ಪ್ರೆಷನ್, ಆಶ್ಚರ್ಯ. ಅವ್ರು ನನ್ನ ಮರ್ತಿರ್ಬೋದು, ಬಟ್ ನಾನು ಮರ್ತಿಲ್ಲ. ನಾನು ಇಂಡಸ್ಟ್ರಿಗೆ ಬರಬೇಕಾದ್ರೆ ಅಂಬೆಗಾಲು ಇಟ್ಕೊಂಡು ಬರಬೇಕಾದ್ರೆ ರಿಯಾಲಿಟಿ ಶೋಗಳು ಅವೆಲ್ಲ ಬರ್ತಾಯಿತ್ತು. ನೀವು ಬಲೆ ಕಿಲಾಡಿ ಅಂತ ಒಂದು ರಿಯಾಲಿಟಿ ಶೋ ಬಂದಿತ್ತು. ಡ್ಯಾನಿಶ್ ಸೇಠ್ ಅವರು ಆ್ಯಂಕರಿಂಗ್ ಮಾಡ್ತಾಯಿದ್ರು. ನಮ್ಮ ಎಪಿಸೋಡ್ಗೆ ಅಪೂರ್ವ ಮೇಡಮ್ ಅವರು ಗೆಸ್ಟಾಗಿ ಬಂದಿದ್ದರು. ಅವರಿಗೆ ಪ್ರಪೋಸ್ ಮಾಡೋ ಒಂದು ಇದಿತ್ತು, ಅದ್ರಲ್ಲಿ ನಾನೇ ಪ್ರಪೋಸ್ ಮಾಡಿದ್ದೆ. ಅದನ್ನು ನನಗೆ 100 ಪಾಯಿಂಟ್ಸ್ ಕೊಟ್ಟಿದ್ರು, ಬೇರೆ ಯಾರಿಗೂ ₹1 ಕೊಟ್ಟಿರಲಿಲ್ಲ. ಅಣ್ಣ ಎಲ್ಲರ ಜೊತೆ ಒಂದೊಂದು ಲಿಂಕ್ ಇದೆಯಲ್ಲ ಅಣ್ಣ, ಡಾಟ್ ಕನೆಕ್ಟ್ ಆಗಿದೆ. ಆಲ್ಮೋಸ್ಟ್ ಇದೊಂದು 8 years. ನಮ್ಮ ಉತ್ತರ ಸಿನಿಮಾಗೆ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಂತಹ ನಾಗೇಶ್ ಸರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮದು ನಾಗೇಶ್ ಸರ್ ಯಾವ ಥರ ನಾವು ಕನೆಕ್ಷನ್ ಆಯಿತು ಅಂದರೆ, ಸ್ವಚ್ಛ ಕರ್ನಾಟಕ ಅಂತ ಒಂದು ಸಿನಿಮಾ ಮಾಡಿದ್ವಿ. ಅದರಲ್ಲಿ ನಾಗೇಶ್ ಸರ್ ಒಂದು ಒಳ್ಳೆ ಅದ್ಭುತ ಕ್ಯಾರೆಕ್ಟರ್ ಮಾಡಿದರು. ಅವಾಗ ನಾನು ಅಸೋಸಿಯೇಟ್ ಮಾಡ್ತಾಯಿದ್ದೆ. ಅವಾಗ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ರು ಅದನ್ನು. ಆಮೇಲೆ ನನಗೆ ಹೇಳಿದ್ರೆ, ನೀನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯಪ್ಪ, ನಾನು ಇಷ್ಟೊಂದು ಹೇಳ್ತೀನಿ ಮಾಡು ಅಂತ ಹೇಳಿ ನನಗೆ ಈ ಒಂದು ಸಿನಿಮಾಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಮೇಲೆ ತುಂಬ ಥ್ಯಾಂಕ್ಸ್ ಸರ್ ನಿಮಗೆ. ಆಮೇಲೆ ದಿನೇಶ್ ಬಾಬು ಸರ್ ಜೊತೆ ಕೆಲಸ ಮಾಡಲಿಕ್ಕೆ ಒಂಥರ ಅದೃಷ್ಟನೇ ಬೇಕು. ಯಾಕಂದರೆ ನಾನು ಸುಮಾರು ಸಲ ದಿನೇಶ್ ಬಾಬು ಸರ್ ಅಲ್ಲಿ ನಮ್ಮ ಮನೆ ಹತ್ರ ಒಂದು ಟೀ ಅಂಗಡಿ ಇದೆ, ಅಲ್ಲಿ ಕೂತಿರ್ತಾರೆ. ಅವರು ಮತ್ತು ಇವ್ರದ್ದೆಲ್ಲ ಒಂದು ಬ್ಯಾಚ್ ಇದೆ, ಅಲ್ಲೆಲ್ಲ ಕೂತ್ಕೊಂಡಿರ್ತಾರೆ. ನಾನು ಪ್ರತಿ ಸಲ ತಿಂಡಿ ತಿನ್ನೋಕೆ ಹೋದಾಗಲೆಲ್ಲ ನೋಡ್ತಾ ಇರ್ತೀವಿ, ಇವ್ನು ಹೆಂಗಾರ ಮಾಡಿ ಮಾತಾಡ್ಸ್ಬೇಕಲ್ಲ, ಹೆಂಗಾರ ಮಾಡಿ ಕೇಳಬೇಕಲ್ಲ ಅಂತ ಅನ್ಕೊತಾ ಇದ್ದೆ. ಆಮೇಲೆ ಒಂದ್ಸಲ ನಾಗೇಶ್ವರ ಸರ್ ಮೂಲಕ ಡೈರೆಕ್ಟಾಗಿ ದಿನೇಶ್ ಸರ್ ಬಾಬು ಅವರ ಮನೆಗೇ ಹೋಗಿ, ಸರ್ ಈ ಥರ ಹುಡುಗ ಬಂದಿದೆ ಅಂತ. ಆಯ್ತಪ್ಪ ಮಾಡು ಚಿನ್ನ, ಆಯ್ತು ಒಳ್ಳೆ ಚೆನ್ನಾಗಿ ಮಾಡು ಅಂತ ಹೇಳಿದರು. ಆಮೇಲೆ ಅವ್ರ ಜೊತೆ ಕೆಲಸ ಮಾಡೋ ಎಕ್ಸ್ಪೀರಿಯನ್ಸ್ ಅಂತ ಒಂದು ನೆಕ್ಸ್ಟ್ ಲೆವೆಲ್ಲು. ಎಲ್ಲರೂ ಹೇಳ್ದಂಗೆ ಬೆಳಿಗ್ಗೆ ಅಷ್ಟೇ ಟೈಮಿಗೆ ನಾನೇ ಶಾಕ್ ಆಗ್ತಿದ್ದೆ. ಇದೇ ಗುರು 4 ಗಂಟೆ ಡೈರೆಕ್ಟ್ರ್ ಯೂಶಲಿ ಲೇಟಾಗಿ ಬರ್ತಿರ್ತಾರೆ, ನಾನು ಇವ್ರು ನೋಡ್ಬಿಟ್ಟು ನಾನೇ ಶಾಕ್ ಆಗ್ಬಿಟ್ಟಿದ್ದೆ, ಏನಪ್ಪ ಇವ್ರು ಇಷ್ಟು ಬೇಗ ಬಂದು ಕುತ್ಕೊಂಡ್ಬಿಡೋರಲ್ಲ ಅಂತ ಅಂದ್ಬಿಟ್ಟು. ಅದೊಂಥರ ಚೆನ್ನಾಗಿತ್ತು. ಒಂದು ಮಿಕ್ಕಿದ್ದೆಲ್ಲ ಕೋ-ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡಿ ವರ್ಕೆಲ್ಲ ತುಂಬ ಚೆನ್ನಾಗಿತ್ತು. ಈ ಉತ್ತರ ಸಿನಿಮಾ ಒಂಥರ ಬೇರೆ ಥರನೇ, ಈ ಥರನೂ ಒಂದು ಮ್ಯಾಟ್ರ್ ಇದೆಯಾ ದುನಿಯಾದಲ್ಲಿ ಅಂತ ಅಂದ್ಬಿಟ್ಟು ತೋರಿಸ್ಕೊಡೋಂಥ ಒಂದು ಸಿನಿಮಾ ಆಗಿರುತ್ತೆ ಇದು. ಯಾಕಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ, ಬಟ್ ಹಿಂಗೂ ಇರುತ್ತಾ ಅನ್ನೋದು ನನಗೆ ಗೊತ್ತಿರಲಿಲ್ಲ ಸಿನಿಮಾ ಮಾಡಬೇಕಾದ್ರೆ. ಬಟ್ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ನಾರಾಯಣ್ ಸರ್ ಜೊತೆನೂ ತುಂಬ ಚೆನ್ನಾಗಿ ತುಂಬ ಸಪೋರ್ಟಿವ್ ಆಗಿದ್ದರು. ಹೊಸ ಹುಡುಗ ಅಂತಂದ್ಬಿಟ್ಟು ಎಲ್ಲೂ ಕೂಡ ಹಿಂದೆ ಮುಂದೆ ನೋಡ್ತಾ ಇರಲಿಲ್ಲ, ಎಲ್ಲ ಅಣ್ಣ ತಮ್ಮಂದ್ರ ಥರ ಜೊತೆ ಕೆಲಸ ಮಾಡ್ತಾಯಿದ್ವಿ. ಆ್ಯಂಡ್ ನನ್ನ ಕೋ-ಆರ್ಟಿಸ್ಟ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು. ಆ್ಯಂಡ್ ಇವಾಗ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾಕಪ್ಪ ಏನಾಯಿತು ಅಂತ ಕೇಳಿದೆ. ಅಲ್ಲ ಸರ್, ಯಾರು 5 ಗಂಟೆಗೆ ಬಿಳಿ ಡ್ರೆಸ್ ಹಾಕ್ಕೊಂಡು ಆ ಗೇಟಂತ ನಿಂತ್ಕೊಂಡಿದ್ದಾರೆ, ಏನು ಮಾಡೋದು ಸರ್, ಇಲ್ಲಿ ಭಾಳ ಕಷ್ಟ ಸರ್. ಯಾರು
ಆಮೇಲೆ ಸರ್ ಇವರೇ ಸರ್ ನೆನ್ನೆ ನಿಂತ್ಕೊಂಡಿದ್ರು 5:30ಗೆ ದಿನೇಶ್ ಬಾಬು ತೋರಿಸ್ತಾ ಇದ್ದ ನಾನು. ಅಡೆ ಏನಾಯಿತು ಅಂದರೆ, ಸರ್ ಈ ಏರಿಯಾ ನಿಮಗೆ ಗೊತ್ತಿಲ್ಲ, ದೊಡ್ಡ ಆನೆಗಳ ಕಾಟ ಇಲ್ಲಿ. ನೆನ್ನೆ ದಿವಸ ಒಂದು ದೊಡ್ಡ ಹಿಂಡು ಬಂದು ಗೇಟೆಲ್ಲ ಗುದ್ದೆಲ್ಲ ಪುಡಿ ಪುಡಿ ಮಾಡಿ ಗೇಟ್ ತೋರಿಸ್ತಾ ಇದ್ದ ನಮಗೆ. ಅಂಥ ದಿನೇಶ್ ಬಾಬುರವರ ಡೈರೆಕ್ಷನ್ನಲ್ಲಿ ನಾವೆಲ್ಲ ಪಳಗಿರೋದು ಅಂತಂದರೆ ನಿಜವಾಗ್ಲೂ ಯಾವುದೋ ಜನ್ಮದ ಪುಣ್ಯ ಅನ್ಕೋತೀನಿ ನಾನು. ಅವ್ರು ಎಷ್ಟೋ ಸನ್ನಿವೇಶಗಳನ್ನು ನೋಡಿದ್ರೆ, ಪರ್ಟಿಕ್ಯುಲರ್ಲಿ ಅಭ್ಯಂಜನದಲ್ಲಿ ಕೆಲವು ಸನ್ನಿವೇಶಗಳು ನೋಡಿದ್ರೆ ನಮಗೆ ಹಳೇ ನಮ್ಮ ಹೆಸರಾಂತ ಡೈರೆಕ್ಟರ್ ಗಿರೀಶ್ ಕಾಸರವಳ್ಳಿ ತಾವು ಕೇಳಿರ್ಬೋದು. ಅವರು ದ್ವೀಪ ಆಗಲಿ, ಆಮೇಲೆ ಇನ್ನೊಂದು ಉಮಾಶ್ವರನ್ ಮಾಡಿದ್ದಾರೆ, ಗುಲಾಬಿ ಟಾಕೀಸ್. ಆ ಕೆಲವು ಸನ್ನಿವೇಶ ಪರ್ಟಿಕ್ಯುಲರ್ ದ್ವೀಪದಲ್ಲಿ ಅವನು ಹೋಗೋದು, ಅಲು ನೀರಿನಲ್ಲಿ ದೋಣಿಗಳಲ್ಲಿ ಮೂವ್ ಆಗೋದು, ಆ ದೇವಸ್ಥಾನ ಹಿಂದ್ಗಡೆ ಹೋಗೋದು, ಕರಿಯಜ್ಜ ಮೇಲೆ ಬರೋದು, ಆ ಸನ್ನಿವೇಶಗಳಿಗೆ ನಮ್ಮ ಕರಿ ಸುಬ್ಬ ನೋಡ್ತಾ ಇದ್ರೆ, ಆ ಮನೆಯ ದೃಶ್ಯ ನೋಡ್ತಾ ಇದ್ರೆ ಅದೇ 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 ಸೀನ್ಗಳಿಂದ ನಮಗೆ ಎದ್ದು ಕಾಣುತ್ತೆ. ಸೊ ನೀವು ಒಂದೊಂದು ಮಟ್ಟುಗಳಲ್ಲೂ ತುಣುಕುಗಳದ್ದು ಕೂಡ ನಾವು ಗಿರೀಶ್ ಕಾಸರವಳ್ಳಿನ ಒಂದು ಕಾಣೋ ರೀತಿ ಒಂದು ನಮ್ಗನ್ಸುತ್ತೆ. ಮೀಟಿಂಗಲ್ಲಿ ದಿನೇಶ್ ಬಾಬು ಅವರು ಕತೆ ಎಲ್ಲ ಹೇಳಿದ್ರು. ಇಮ್ಮಿಡಿಯೇಟ್ ಆಗಿ ನಾವೆಲ್ಲ ಓಕೆ ಅಂದ್ಬಿಟ್ಟು ಅವ್ರ ಕತೆ ಹೇಳೋಕೆ ಮುಂಚೆನೇ ಓಕೆ ಅಂದ್ಬಿಡ್ತಿದ್ವಿ, ದಿನೇಶ್ ಬಾಬು ತಾನೆ. ಸೊ ಆದರೂ ಅದು ಕತೆ ಕೇಳಿ ಹೇಳಿದ ತಕ್ಷಣ ಎಲ್ಲ ಓಕೆ ಅಂತ ಹೇಳ್ಬಿಟ್ಟು ನಾನು, ನಾಗೇಶ್ವರ ರಾವ್ ಮತ್ತು ಶಾಂಡಿಲ್ಯ ಅವರು ಶೂಟಿಂಗು ಬೇಗ ಫಿಕ್ಸ್ ಮಾಡಿ ಅವರು ಲೊಕೇಶನ್ ಎಲ್ಲ ನೋಡಿದ ತಕ್ಷಣ ಇಮ್ಮಿಡಿಯೇಟ್ಲಿ ಹೊರಟ್ಬಿಟ್ಟು ವಿ ಫಿನಿಶ್ಡ್. ಐ ಥಿಂಕ್ a person who can plan in such a way, ಒಂದು 12 days I think 12 days ಒಳಗೆ ಫುಲ್ ಪಿಕ್ಚರ್ ಕಂಪ್ಲೀಟ್ ಮಾಡಿದ್ದಾರೆ. ದಟ್ ಈಸ್ ದ ರೆಕಾರ್ಡ್ ಐ ಆಮ್ ಟೆಲಿಂಗ್ ಯು, ಬಿಕಾಸ್ ಇಟ್ಸ್ ವೆರಿ ರೇರ್, ಎಲ್ಲರಿಗೂ ಆ ಥರ ಮಾಡೋಕ್ಕಾಗಲ್ಲ. ಆ್ಯಂಡ್ ದಿನೇಶ್ ಬಾಬು ಪರಿಚಯ ಆದಮೇಲೆ ರಿಯಲಿ ಐ ಫೆಲ್ಟ್ ಒಂದು ಯುನೋ I can term him as a legend, ನಿಜವಾಗ್ಲು. ಸೊ ಆ್ಯಂಡ್ ದ ವೇ ಹಿ ಟಾಕ್ಸ್ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಇದು, ಆ್ಯಂಡ್ ದ ವೇ ಹಿ ಕ್ಯಾಮ್ರಾ ಇಡೋದು, ಆಮೇಲೆ ಐ ರಿಯಲಿ ಐ ಅಡೋರ್ ಹಿಮ್. ಸೊ ಲೆಟ್ ಅಸ್ ಹೋಪ್ ವಿಲ್ ಮೇಕ್ ಮೋರ್ ಮೂವೀಸ್ ವಿತ್ ಹಿಮ್. ಅವರ ಇದು 2ನೇ ಮೂವಿ. ನಾನು ಪುಟಾಣಿ ಒಂದು 2nd ಸ್ಟ್ಯಾಂಡರ್ಡ್ ಇರುವಾಗ ಅವ್ರ ಮೂವಿಯಲ್ಲಿ ನಾನು ವರ್ಕ್ ಮಾಡಿದೆ, ಆಮೇಲೆ ಅಭ್ಯಂಜನ ಮಾಡಿದ್ದು. ಸೊ ಐ ಆಮ್ ವೆರಿ ನೋಡಿ, ನೀವು ಪುಟಾಣಿ ಆಗಿರೋ ಪುಟಾಣಿ ಕರ್ಕೊಂಡ್ ಸ್ಟೇಜ್ ಮೇಲೆ ಕೂತಿದ್ದೀರಾ. ನನ್ನ ಮಗಳು ನಯನ ಸಾಯಿ ಕೃಷ್ಣ, ಇವನ್ ಶಿ ಇಸ್ ಟ್ಯಾಲೆಂಟೆಡ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಐ ಆಮ್ ವೆರಿ ಬ್ಲೆಸ್ಡ್. ತುಂಬ ಡಿಸಿಪ್ಲಿನ್ ಆಗಿರೋಂಥ ಒಂದು ಟೀಮ್ ಜೊತೆಲಿ ನಾನು ವರ್ಕ್ ಮಾಡಿದ್ದು. ನಮ್ಮ ಡೈರೆಕ್ಟರ್ ಸರ್ ದಿನೇಶ್ ಬಾಬು ಸರ್ ಇಸ್ ಸೋ ಗುಡ್. ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ನಾವು ಪುಣ್ಯ ಮಾಡಿದ್ದೀನಿ. ಅವ್ರು ನನ್ನ ಗುರು. ಮತ್ತು ಇನ್ನೊಬ್ರು ಸರ್ ಇದ್ದಾರೆ ಇಲ್ಲಿ, ಪುರುಷೋತ್ತಮ್ ಸರ್, ಅವ್ರದ್ದು ಸೀತಾಪ್ಪಾಜಿ ಮೂವಿಗೆ ಬಂದ್ರಲ್ಲ ಸರ್, ಅದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ. ಈಗ ನಾನು ತುಂಬ ಥ್ಯಾಂಕ್ ಯು ಸರ್. ಸೊ ಯಾರನ್ನೂ ಮರೆಯೋಂಗಿಲ್ಲ ಇಲ್ಲಿ. ಎಲ್ಲರೂ ನಿಮ್ಮ ಒಂದು ಕುಟುಂಬದಲ್ಲಿ ನಾನು ಕಲಾವಿದೆಯಾಗಿ ಹುಟ್ಟಿರೋದು ನನ್ನ ಪುಣ್ಯ. ನಾರಾಯಣ್ ಸರ್, ಅಪೂರ್ವ ಮ್ಯಾಮ್, ಎಲ್ಲರಿಗೂ ಥ್ಯಾಂಕ್ಫುಲ್ ಆಗಿರ್ತೀನಿ. ಸೊ ಇವತ್ತು ಒಂದೇ ಒಂದು ಮಿಸ್ ಮಾಡ್ಕೊತಾ ಇದ್ದೀನಿ. ಮತ್ತು ನಾನು ಜರ್ನಲಿಸಮ್ ಓದಿದ್ದು. ಸೊ ಎಂಟೈರ್ ಮೀಡಿಯಾ ಅವ್ರಿಗೆ ಮತ್ತು ಜರ್ನಲಿಸಮ್ ಎಲ್ಲರಿಗೂ ನನ್ನ ಹೃತ್ಪೂರ್ವಕದ ನಮಸ್ಕಾರಗಳು. ನನ್ನ ತಂದೆ ನನಗೆ ಪ್ರತಿಯೊಂದು ಶೂಟಿಂಗಿಗೂ ಜೊತೆಗೆ ಬರೋರು. ಈಗ ನಮ್ಮ ತಂದೆ ಅವರಿಲ್ಲ, ತೀರೋದ್ರು, 1 ವರ್ಷ ಆಗ್ತಾ ಬಂತು. ಸೊ ಅವರೊಬ್ಬರು ಮಿಸ್ ಆಗ್ತಾ ಇದ್ದಾರೆ. ಸೊ ಆಲ್ ದ ಬೆಸ್ಟ್ ಹೇಳಿ ಎಲ್ಲರೂ ನಮ್ಮ ಟೀಮ್ಗೆ ಬ್ಲೆಸ್ ಮಾಡಿ ಅಂತ ಮಾಡಿದ್ದೀನಿ ಹೀರೋಯಿನ್ಗೆ. ಅದರ ಅಂದರೆ ಅವರು ನನ್ನ ಆ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ನಾನು ನಿರ್ದೇಶಕರಿಗೆ ಮತ್ತು ನಮ್ಮ ನಾಗೇಶ್ವರ್ ಸರ್ ಪ್ರೊಡ್ಯೂಸರ್ಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ನಾಗೇಶ್ವರ ರಾವ್ ಸರು ನನಗೆ ಅವಳೇ ನನ್ನ ಗೆಳತಿ ಮೂವಿಯಿಂದ ಪರಿಚಯ ಆಗಿದ್ದರು. ಆವಾಗಲೇ ಹೇಳಿದರು ನನಗೆ, ನಾನು ಒಂದು ಮೂವಿ ಮಾಡುವಾಗ ನೆಕ್ಸ್ಟು ನಿಂಗೆ ಹೇಳ್ತೀನಮ್ಮ ಅಂತ ಹೇಳಿ. ಬಟ್ ಅದು ಅವಕಾಶ ಆಗಿರಲಿಲ್ಲ. ಇವಾಗ ಉತ್ತರ ಕಡೆಯಿಂದ ನಾನು ಉತ್ತರದಲ್ಲಿ ಮಾಡಿ ಹೀರೋಯಿನ್ ಮಾಡಿಸಿದ್ರಿ ಸರ್. ಬಟ್ ಹೌದು, ತಮಿಳ್ ಮೂವಿ ಮಾಡಿಸಿದ್ರಿ. ಬಟ್ ಕನ್ನಡದಲ್ಲಿ ಹೇಳಿದ್ದು, ಕನ್ನಡದಲ್ಲಿ ಮಾಡೋಕ್ಕೆ ಒಂದು ಅವಕಾಶ ಆಗಿದ್ದು ಅಂದರೆ ಉತ್ತರ. ಹಾಗೆ ನಮ್ಮ ದಿನೇಶ್ ಬಾಬು ಸರ್ದು ಶಾರ್ಟ್ ಫಿಲಮ್ ಒಂದು ಮಾಡಿದೆ. ದಿನೇಶ್ ಬಾಬು ಸರ್ದು ನಾನು ಮಾಡಲೇಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ, ತುಂಬ ವರ್ಷಗಳಿಂದ ಕಾಯ್ತಿದ್ದೆ. ಅದು ದಿ ಲೆಸನಲ್ಲಿ ಮಾಡಿದ್ಮೇಲೆ ಮತ್ತು ಈಗ ಉತ್ತರದಲ್ಲಿ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಉತ್ತರ ಮತ್ತು ಈ ಅಭ್ಯಂಜನ 2 ಮೂವಿಗಳನ್ನ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ.
ಧನ್ಯವಾದಗಳು. ಅವ್ರ ಸಾಲಿಗೆ ಅವರು ಒಬ್ಬರು ಸೇರ್ತಾರೆ. ಭಾಳ ಅದ್ಭುತವಾದಂಥ ಡೈರೆಕ್ಟ್ರು. ಒಳ್ಳೇದಾಗಲಿ ಅವ್ರಿಗೆ ಈ 2 ಸಿನಿಮಾನು ಸಕ್ಸಸ್ ಕೊಟ್ಟು. ಆಮೇಲೆ ನಮ್ಮ ತಾರಾ ಮೇಡಮ್ ಅವರು ಯಾವ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೋ ಒಂಥರ ಲಕ್ಕಿ ಸ್ಟಾರ್ ಇದ್ದಂಗೆ ಅವರು. ಆ ಸಿನಿಮಾ ಗ್ಯಾರಂಟಿ ಹಿಟ್ಟಾಗುತ್ತೆ. ಆಮೇಲೆ ನಾಗೇಶ್ ರಾವ್ ನನ್ನ ಹಳೆ ಸ್ನೇಹಿತ. ಸುಮಾರು ನಾವು ರಾಮಕೃಷ್ಣ ಅವರು ಎಲ್ಲ ಒಂದು 45 ವರ್ಷದಿಂದ ಕೆಲಸಗಳು ಮಾಡ್ಕೊಂಡು ಬಂದಿದ್ವಿ ಜೊತೆಯಲ್ಲಿ. ಅವ್ರಿಗೂ ಕೂಡ ಒಳ್ಳೇದಾಗಲಿ. ಆಮೇಲೆ ಮೇಯ್ನು ನಾನು ಸಚಿನ್ಗೆ ಈ ವಯಸ್ಸಲ್ಲೇ ಅವನು ಎಲ್ಲ ಕಡೆನೂ ಪ್ರೊಡ್ಯೂಸರ್ ಅಸೋಸಿಯೇಷನ್ಲಿದ್ದಾನೆ, ಡೈರೆಕ್ಟರ್ ಅಸೋಸಿಯೇಷನ್ಲಿದ್ದಾನೆ, ಮತ್ತು ಚೇಂಬರಲ್ಲಿದ್ದಾನೆ. ನಮ್ಮ ಸಂಘದಲ್ಲಿ ಕಮಿಟಿ ಮೆಂಬರ್ ಆಗಿದ್ದಾರೆ. ಅವನು ಫಸ್ಟ್ ರಿಲೀಸ್ ಮಾಡ್ತಾ ಇರೋದು 2 ಸಿನಿಮಾನು ಹಿಟ್ಟಾಗಲಿ, ದೊಡ್ಡ ಡಿಸ್ಟ್ರಿಬ್ಯೂಟರ್ ಆಗು ಅಂತ ಹೇಳ್ಬಿಟ್ಟು ಈ ಮೂಲಕ ಎಲ್ರಿಗೂ ಒಳ್ಳೇದಾಗಲಿ ತಂದ್ಕೊಡ್ಲಿ ಅಂತ ಆ ದೇವರಲ್ಲಿ ನಾನು ಬೇಡ್ಕೋತೀನಿ. ನಮಸ್ಕಾರ. ಹೆಸರೇ ತಾರೆ. ಸೊ ಲಕ್ಕಿ ಸ್ಟಾರ್ ಆಕ್ಟ್ ಮಾಡಿರುವಂತ ಉತ್ತರ ಸಿನಿಮಾನು ಅಭ್ಯಂಜನಾ ಸಿನಿಮಾ 2 ಸೂಪರ್ ಡೂಪರ್ ಹಿಟ್ ಆಗ್ಲಿ ಅಂತ ಹಾರೈಸ್ತಾ